ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭಾರತದಲ್ಲಿ ಗಲಭೆ ಎಬ್ಬಿಸೋದಕ್ಕೆ ಅಂತ ಸ್ಕೆಚ್ ಹಾಕಿದ್ದ ವಿದೇಶದ ವ್ಯಕ್ತಿ. ಗಲಭೆ ಸ್ಕೆಚ್ ಸಂಬಂಧ ರಾಯಚೂರಿನ ಯುವಕನಿಗೆ ಮೈಂಡ್ ವಾಶ್ ಮಾಡಲಾಗಿತ್ತಂತೆ. ಅರಬ್ ಮೂಲದ ವ್ಯಕ್ತಿ ಜೊತೆ ಸಂಪರ್ಕದಲ್ಲಿದ್ದಂತ ಯುವಕ ಅರೆಸ್ಟ್ ಆಗಿರೋದು. ಅರಬ್ ಮೂಲದ ವ್ಯಕ್ತಿ ಜೊತೆ ಸಂಪರ್ಕದಲ್ಲಿದ್ದಂತ ಯುವಕನನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಯಚೂರು ನಗರದ ನಿವಾಸಿ ಮೊಹಮ್ಮದ್ ಶಾಹಿಲ್ ಅಂತ ಈತ ಬಂಧನಕ್ಕೆ ಒಳಗಾಗಿರುವ ಆರೋಪಿ. ರಾಯಚೂರಿನ ಸದರ್ ಬಜಾರ್ ಪೊಲೀಸರಿಂದ ಶಾಹಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ನಗರದಲ್ಲಿ ಟೀ ಸ್ಟಾಲ್ ಇಟ್ಕೊಂಡಿದ್ದ ಶಾಹಿಲ್ನಿಂದ ವಿದೇಶಿ ಪ್ರಜೆ ಜೊತೆಗೆ ಚಾಟಿಂಗ್ ಮಾಡ್ತಾ ಇದ್ದಂತೆ ಅನಾಮಧೇಯ ವ್ಯಕ್ತಿಯ ಪೋಸ್ಟ್ಗಳನ್ನ ನೋಡಿ ಪ್ರಭಾವಿತನಾಗಿದ್ದ ಈ ಶಾಹಿಲ್ ರಾಣಾಭಾಯಿಗೆ ಮೆಸೇಜ್ ಹಾಕಿ ಪಿಸ್ತೂಲ್ ಕೇಳಿದ್ದಂತೆ ಈ ಯುವಕ. ಆ ಬಳಿಕ ಯುವಕನ ವಾಟ್ಸ್ಆಪ್ ನಂಬರ್ ಪಡೆದಿದ್ದ ರಾಣಾಭಾಯ್ ಭಾರತದಲ್ಲಿ ಗಲಭೆ ಎಬ್ಬಿಸೋದಕ್ಕೆ ಅಂತ ಪ್ರಚೋದನೆ ನೀಡ್ತಾ ಇದ್ದ ಈ ರಾಣಾಭಾಯ್ ಗಲಭೆ ಎಬ್ಬಿಸೋದಕ್ಕೆ ಎಷ್ಟು ಬೇಕಾದ್ರೂ ಹಣ ಕೊಡೋದಾಗಿ ಹೇಳಿದ್ದಂತೆ. ಗಲಭೆ ಎಬ್ಬಿಸಲು ಹುಡುಗರನ್ನ ಸಂಪರ್ಕಿಸಿದ್ದೀಯಾ ಅಂತ ಕೇಳಿದ್ದ ಆರೋಪಿ ಶಾಹಿಲ್ ಯಾರನ್ನು ಸಂಪರ್ಕಿಸಿಲ್ಲ ಅಂತ ಹೇಳಿದ್ದ ಅಪರಿಚಿತ ವಿದೇಶಿ ವ್ಯಕ್ತಿ. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತಂದ ಆರೋಪದಡಿ ಪ್ರಕರಣ ದಾಖಲಾಗಿದೆ. ಹಾಗಾದ್ರೆ ಈ ವಿದೇಶದ ವ್ಯಕ್ತಿ ಯಾರು? ಯಾತಕ್ಕಾಗಿ ಈ ರೀತಿ ಗಲಭೆ ಎಬ್ಬಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದು? ಯಾರಿಂದ ಹಣ ಪಡ್ಕೊಂಡಿದ್ದ? ಈತ ರಾಣಾಭಾಯ್ನ ಕಾಂಟ್ಯಾಕ್ಟ್ ಮಾಡಿದ್ದು ಹೇಗೆ? ಇದೆಲ್ಲದ್ರ ಬಗ್ಗೆನೂ ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಸದ್ಯ FIR ಹಾಕೊಂಡಿದ್ದಾರೆ. ಆ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಶಾಹಿಲ್ನನ್ನ ಬಂಧಿಸಿ FIR ಹಾಕಿರುವಂತ ರಾಯಚೂರು ಪೊಲೀಸರು. ಅರಬ್ ಮೂಲದ ವ್ಯಕ್ತಿ ಜೊತೆಗೆ ಈತ ಸಂಪರ್ಕದಲ್ಲಿದ್ದಿರೋದು ಈಗ ಆತನ ಚಾಟಿಂಗ್ನಿಂದ ಗೊತ್ತಾಗಿದೆ. ಎಷ್ಟು ದಿನದಿಂದ ಪರಿಚಯಸ್ಥರಾಗಿದ್ರು, ಅಂದರೆ ಏನು ಪ್ಲಾನನ್ನು ರೂಪಿಸಿದ್ರು, ಏನು ಸ್ಕೆಚ್ ಹಾಕ್ಕೊಂಡಿದ್ರು, ಅದೆಲ್ಲವೂ ಕೂಡ ಈಗ ಗೊತ್ತಾಗಬೇಕಿದೆ. ಟೀ ಸ್ಟಾಲ್ ಇಟ್ಕೊಂಡಿದ್ದವನು ಈ ರೀತಿಯಾಗಿ ಪ್ರಚೋದನೆಯನ್ನು ಪಡ್ಕೊಳ್ಬೇಕು ಅಥವಾ ಅವರಿಂದ ಟ್ರೈನಿಂಗ್ ಪಡ್ಕೊಂಡು ತಾನು ಈ ರೀತಿಯಾಗಿ ಕೆಟ್ಟ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ, ಹೇಗೆ ಪೊಲೀಸರು ಪತ್ತೆ ಹಚ್ತಾರೆ. ದಿನಾಂಕ 8 ಆಗಸ್ಟ್ 2026 ರಂದು ಒಬ್ಬರು ಆರೋಪಿ ಮೊಹಮ್ಮದ್ ಸಾಹಿಲ್ 24 ಇಯರ್ಸ್ ರೆಸಿಡೆಂಟ್ ಆಫ್ ರಾಯಚೂರ್ ಇವರ ಬಗ್ಗೆ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಲಲ್ಲಿ ಒಂದು ಗೊತ್ತಾಗುತ್ತೆ ಇವರು ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸಲ್ಲಿ ಒಬ್ಬರು ರಾಣಾಭಾಯ್ ಅಂತ ಅವ್ರಿಗೆ ಫಾಲೋ ಮಾಡ್ತಾ ಇದ್ದಾರೆ. ಈ ಮೊಹಮ್ಮದ್ ಸಾಹಿಲ್ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಸಾಹಿಲ್ ಭಾಯ್ ಅಂತ ಇದೆ. ಇವರು ಇನ್ಸ್ಟಾಗ್ರಾಮ್ ಫಾಲೋವರ್ ಆಗಿರುತ್ತಾರೆ ರಾಣಾಭಾಯ್ ಅವ್ರದ್ದು. ರಾಣಾಭಾಯಲ್ಲಿ ಕೆಲವು ಮೆಸೇಜಸ್ನ ಫೋಟೋಸ್ ವೀಡಿಯೋಸ್ಗಳನ್ನ ಇವರು ಲೈಕ್ ಮಾಡೋದು, ಪೋಸ್ಟ್ ಮಾಡೋದು, ಶೇರ್ ಮಾಡೋದು ಮಾಡ್ತಾ ಇರ್ತಾರೆ. ಇದರ ಪ್ರಯುಕ್ತ ಅವರು ಕೆಲವು ವಾಟ್ಸಾಪಲ್ಲಿ ಕೂಡ ಮಾತಾಡಿರ್ತಾರೆ ಎಂದು ಅವ್ರದ್ದು ಫೋನಿಂದ ಗೊತ್ತಾಗುತ್ತದೆ. ಈ ಮೆಸೇಜಸ್ ಎಲ್ಲ ತುಂಬ ಪ್ರಚೋದನಕಾರಿಯಾಗಿರುತ್ತದೆ ಹಾಗೂ ದ್ವೇಷಪೂರಿತವಾಗಿರುತ್ತದೆ. ಆ್ಯಂಡ್ ದ್ವೇಷಪೂರಿತ ಭಾಷಣಗಳನ್ನು ಕೂಡ ಇವರು ಶೇರ್ ಮಾಡೋದು, ಲೈಕ್ ಮಾಡೋದು, ಪೋಸ್ಟ್ ಮಾಡೋದು ಮಾಡುತ್ತಿರ್ತಾರೆ. ಇದರ ಪ್ರಯುಕ್ತ ನಮಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಸಿಂದ ಅಲರ್ಟ್ ಬಂದಿರುತ್ತದೆ. ತದನಂತರ ನಮ್ಮ ಪೊಲೀಸ್ ಅಧಿಕಾರಿಗಳು ಅವರಿಗೆ ಕ್ವೆಶ್ಚನ್ ಮಾಡಿ ಅವರ ಮೊಬೈಲ್ ಫೋನ್ ಎಲ್ಲ ಸೀಸ್ ಮಾಡಿ ಈ ಪ್ರಕರಣವನ್ನು ದಾಖಲಿಸಿ ಮಾಡಿದ್ದೇವೆ. ಆ್ಯಂಡ್ ಪ್ರಕರಣದ ನಂತರ ಅವರನ್ನು ನಾವು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಧೀಶರು ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುತ್ತಾರೆ. ಇದು ರಾಣಾಭಾಯ್ ಅನ್ನೋದು ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ಇವ್ರದ್ದು ಎಲ್ಲಿ ಅವ್ರದ್ದು ಮೆಸೇಜಸ್ ಇರುತ್ತೆ ಎಲ್ಲ ಬರೀ ಎರಡು ಕಮ್ಯುನಿಟಿ ಎಗೇನ್ಸ್ಟ್ ಮತ್ತು ದ್ವೇಷಪೂರಿತವಾಗಿರುತ್ತದೆ. ಆ್ಯಂಡ್ ಇಂಟರ್ ಕಮ್ಯುನಿಟಿ ರೈವಲ್ರಿ ಎಲ್ಲ ಮಾಡೋದಕ್ಕೆ ಭಾಷಣಗಳು ಮಾಡ್ತಾ ಇರ್ತಾರೆ. ಇದು ಈ ಅಕೌಂಟನ್ನ ಮಿಸ್ಟರ್ ಸಾಹಿಲ್ ಲೈಕ್ ಮಾಡಿಬಿಟ್ಟು ತುಂಬ ಲಾಸ್ಟ್ 15 ಡೇಸಿಂದ ಇವರು ಶೇರ್ ಮಾಡೋದು, ಪೋಸ್ಟ್ ಮಾಡೋದು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರು. ಇದನ್ನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅನಿಲ್. ಈ ಶಾಹಿಲ್ಗೂ ರಾಣಾಭಾಯ್ಗೂ ಕಾಂಟ್ಯಾಕ್ಟ್ ಬೆಳೆದಿದ್ದು ಹೇಗೆ? ಸದ್ಯಕ್ಕೆ ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗಿದೆ? ಸೋಕೆ ನಿಜವಾಗ್ಲೂ ಏನೋ ಭಾರತದಲ್ಲಿ ಗಲಭೆ ಎಬ್ಬಿಸುವಂತ ಸ್ಕೆಚ್ ಹಾಕಿದ್ರ ಅನ್ನುವಂಥದ್ದು ಈ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಏನೋ ರಾಯಚೂರು ಮೂಲದ ನಿವಾಸಿಯಾದಂತ ಮೊಹಮ್ಮದ್ ಶಾಹಿಲ್ ಕೂಡ ಇವಾಗ ರಾಯಚೂರಿನ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಕೂಡ ಆರೋಪಿಯನ್ನ ಬಂಧಿಸಿ ಪ್ರಕರಣ ಕೂಡ ದಾಖಲಿಸಿಕೊಂಡಿರುವಂತದ್ದು. ಏನೋ ರಾಯಚೂರು ನಗರದ ಟೀ ಸ್ಟಾಲ್ ಇಟ್ಕೊಂಡು ಏನೋ ರಾಣಾಭಾಯ್ ಎಂಬುವಂತ ಹೆಸರಿನ ಇನ್ಸ್ಟಾಗ್ರಾಮ್ ಅಲ್ಲಿ ಚಾಟಿಂಗ್ ಮಾಡ್ತಿದ್ರು, ಲೈಕ್ ಮಾಡ್ತಿದ್ರು, ಶೇರ್ ಮಾಡ್ತಿದ್ರು ಎನ್ನುವಂಥದ್ದು ಈ ಪೊಲೀಸರ ತನಿಖೆ ವೇಳೆ ಕೂಡ
ಪ್ರಕರಣ ಬಯಲಿಗೆ ಬಂದಿರುವಂತದ್ದು. ಈ ರಾಣಾಬಾಯಿ ಅನ್ನುವಂಥವರಿಗೆ ಕೂಡ ಒಂದು ಮೆಸೇಜ್ ಕೂಡ ಮಾಡ್ತಿದ್ರು ಅನ್ನುವಂಥದ್ದು ಇಲ್ಲಿ ಪ್ರಕರಣದಲ್ಲಿ ಬೆಳಕಿಗೆ ಬಂದಿರುವಂತದ್ದು. ವಾಟ್ಸಪ್ ದಲ್ಲಿ ಕೂಡ ಒಂದು ಚಾಟಿಂಗು ಇರ್ತಿತ್ತು, ಮತ್ತೆ ಅದರಲ್ಲಿ ಪಿಸ್ತೂಲ್ ಕೂಡ ಕೇಳಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಇದರಿಂದಾಗಿ ಪೊಲೀಸರು ಕೂಡ ಇವಾಗ ಬಂಧಿಸಿ ಬಂಧಿತ ಆರೋಪಿಯನ್ನು ಕೂಡ ವಿಚಾರಣೆಗೆ ಕೂಡ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ.